2013ರಿಂದ 14 ನಾನು ಒಂದು ಕ್ರೀಡಾಪಟು ಸರ್. ಅಂದ್ರೆ ನಾನು ಮಂಗಳ ಸ್ಟೇಡಿಯಂ ಅಂತ ನಮ್ಮ ಒಂದು ಸ್ಟೇಡಿಯಂ ಅಲ್ಲಿ SLC ಇದ್ರಲ್ಲಿ ನಾನು ಭಾಗಿಸಿದ್ದೆ ಮುಂಚೆ. ಅದಾದ್ಮೇಲೆ ಸರ್ ಮನೆಯಿಂದ ನನಗೆ ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡೆ. 2019 ನಮ್ಮದು ಸ್ವಂತ ಟ್ರಾಲ್ ಬೋಟ್ಸ್ ಇದೆ. ಅದರಲ್ಲಿ ನಾವು ಉದ್ಯೋಗ ಮಾಡ್ತಿದ್ದೆ, ಅಂದ್ರೆ ನಮ್ಮ ಸ್ವಂತ ಬೋಟ್ ಇರೋ ಕಾರಣ. ಮತ್ತೆ ಈ 2025 ಮತ್ತೆ 26ರಲ್ಲಿ ಕೆಲವೊಂದು ಬೇರೆ ಬೇರೆ ಚಿಕ್ಕ ಚಿಕ್ಕ ವ್ಯಾಪಾರಕ್ಕಿಲ್ವೆ. ಆ ವ್ಯಾಪಾರ ಇರುವ ಸರ್ ಈ ಜಾಗ ಏನು ನೀವು ಕಾಣ್ತದಲ್ಲ, ಈ ಜಾಗ ಎಷ್ಟು ಚಿಕ್ಕದ್ರೆ ನಿಮಗೆ ಕಾಣಿಸ್ಕೊಳ್ಳಿ. ಇದರಲ್ಲಿ ಸರ್ ಆ ಹೋಟೆಲ್ ಆಗ್ಲಿ ನಮ್ಮದು ಅಲ್ಲ ಬೇರೆ ಜನರಲ್ ಸ್ಟಾಪ್ ಆಗ್ಲಿ ಅದಕ್ಕಿಂತ ಜಾಸ್ತಿ ಆದಾಯ ಪಡುವಂತ ಒಂದು ಉದ್ಯೋಗ ಇದು. ಮತ್ತೇನಂದ್ರೆ ಇದರಲ್ಲಿ ಸರ್ ನನ್ನ ಮೇಹನತ್ ಅಂದ್ರೆ ನನ್ನದು ಪರಿಶ್ರಮ ಜಾಸ್ತಿ ಬೇಕಾಗ್ತದೆ, ಇಲ್ಲಾಂದ್ರೆ ನನಗೆ ಇದರಲ್ಲಿ ರಿಸಲ್ಟ್ ಬಂದಿಗೆ ಆಗಲ್ಲ. ಈಗ ಪ್ರೆಸೆಂಟ್ ಸರ್ ನನ್ನ ಹತ್ರ 247 ಇದೆ. ನಮಗೆ ಒಂದು ಸ್ಟಾಫ್ ಇದ್ದಾರೆ, ಒಂದು ನಾನಿದ್ದೆ, ಮತ್ತೆ ನಮ್ಮದು ಬೇರೆ ಟೀಮ್ ಇದ್ದಾರೆ. ಇಲ್ಲಿ ನಾವು ಟೀಚಿಂಗ್ ಆಗುವ ಮತ್ತೆ ಸೇಲ್ಸ್ ಮಾಡಿ ಎರಡು ನಮ್ಮ ಹತ್ರ ಇದೆ. ಸೊ ಇದರಲ್ಲಿ ಸರ್ ನಮಗೆ ತಿಂಗಳಿಗೆ ನೀವು ಕರೆಕ್ಟ್ ಆಗಿ ಒಂದು ಈ ಕ್ರಾಫ್ಟ್ ಫಾರ್ಮಿಂಗ್ ಕಲಿತ್ರಿ ಸರ್, ನಮಗೆ ಒಂದು 75,000ಕ್ಕಿಂತ ಮೇಲೆ ನಮಗೆ ಆದಾಯ ಮಾಡುವಂತ ಅವಕಾಶ ಖಂಡಿತ ಇದೆ. ಬಟ್ ನೀವು ಎಷ್ಟು ಏಡಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಇನ್ನೊಂದೇನಂದ್ರೆ ಇದನ್ನ ನೀವು ಇಷ್ಟೆಲ್ಲ ಮಾಡಿ ನೀವು ಸರಿಯಲ್ಲಿ ಅದಕ್ಕೆ ಟೈಮ್ ಕೊಡಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಮೇಕ್ ಶೋರ್ ದಟ್ ಅಂದ್ರೆ ನೀವು ಏನು ಏಡಿ ಫಾರ್ಮ್ ಮಾಡ್ತಿದ್ರಿ ಅದಕ್ಕೆ ಅದರ ಬಗ್ಗೆ ಕಲೀರಿ, ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿ, ಚಿಕ್ಕದಲ್ಲಿ ಸ್ಟಾರ್ಟ್ ಮಾಡಿ, ಮತ್ತೆ ನಾವು ದೊಡ್ಡದಕ್ಕೆ ಏನ್ ಮಾಡ್ಬೋದು. ಮತ್ತೆ ಈಗ ನಮ್ಮದು ಮಂತ್ಲಿ ರೆವೆನ್ಯೂ ಸರ್ ನನಗೆ 250 ಕೇಳಿರೋ ಕಾರಣ ಒಂದು ಕಾಲಿಂದ 175 ನಮ್ಮದು ರೆಗ್ಯುಲರ್ ಸ್ಟಾರ್ಟ್ ಆಗಿದೆ ಸಪ್ಲೈ ಬರುವಂತದ್ದು. ಅಂದ್ರೆ ಅದು ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಯಾರು ಪರ್ಚೇಸ್ ಮಾಡ್ತಾರೆ ಇದನ್ನು ಸರ್? ಇಲ್ಲಿ ನನಗೆ ಈಗ ಪ್ರೆಸೆಂಟ್ಲಿ ನಮ್ಮದು ಮಿಡಲ್ ಮ್ಯಾನ್ ಇರ್ತಾರೆ, ಅಂದ್ರೆ ವೆಂಡರ್ಸ್ ಇರ್ತಾರೆ, ನಮಗೆ ಒಳ್ಳೆ ಸಹಾಯ ಮಾಡ್ತಾರೆ. ಅಂದ್ರೆ ಎಕ್ಸ್ಪೋರ್ಟರ್ ಈಗ ನಾವು ಎಕ್ಸ್ಪೋರ್ಟ್ ಮಾಡ್ತಿಲ್ಲ ಸರ್, ಅಂದ್ರೆ ನಮ್ಮದು ಏನಿದೆ ಇಲ್ಲಿಂದ ನಮ್ಮ ಮಿಡಲ್ ಮ್ಯಾನಿಗೆ ರೀಚ್ ಮಾಡ್ತೇವೆ. ಇಲ್ಲದ್ರೆ ಸರ್ ನಮಗೆ ಕಸ್ಟಮರ್ಸ್ ಇದ್ದಾರೆ. ಈಗ ನಮ್ಮ ಮೀಡಿಯಾ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಕಾರಣ ಇಲ್ಲ, ನಮ್ಮ ಮನೆಗೆ ಒಂದು ಮತ್ತೆ ನಮ್ಮ ಸ್ವಂತ ಹೋಟೆಲ್ ಇತ್ತು, ಇಲ್ಲಿ ಎವ್ರಿ ವೀಕಲ್ಲಿ ಒಂದು 50 kg 60 kg ನಮಗೆ ಸಪ್ಲೈ ಚೈನ್ ಸ್ಟಾರ್ಟ್ ಆಗಿದೆ. ಸೊ ಈಗ ನಮಗೆ ಅದೊಂದು ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಈಗ ಇದನ್ನು ಇದನ್ನು ಮಾಡ್ಲಿಕ್ಕೆ ನಿಮ್ಗೆ ಪ್ರೇರಣೆ ಏನು, ಹೇಗೆ ನೀವು ಎಲ್ಲಿ ಕಲ್ತ್ರಿ? ಹೇಗೆ ಏನಂದ್ರೆ ಸರ್ ಮುಂಚೆ ಮನೆಯಲ್ಲಿ ಸರ್ ಏನಂದ್ರೆ ನಮ್ಮ ತಂದೆ ತಾಯಿ ಏನು ಇಷ್ಟಪಡ್ತಾರೆ ಅದನ್ನ ನಾವು ಮಾಡ್ತಾ ಹೋಗ್ತಿದ್ದೆ. ಬಟ್ ಈ ಬೋಟ್ ಕೂಡ ಅಷ್ಟೇ, ನಮ್ಗೆ ನನ್ನ ತಂದೆ ತಾಯಿ ಮಾಡಿ ಗೊತ್ತಂತ ಬೋಟ್. ಈಗ ನಾನು ನಮ್ಮದು 2 ಬೋಟ್ ಇದೆ. ಬಟ್ ಇಲ್ಲಿ ಸರ್ ನಾನು ಏನೋ ತುಂಬಾ ಚಾಲೆಂಜಿಂಗ್ ಆಗಿತ್ತು, ಕಲಿಯುವಂತ ಒಂದು ಆಸಕ್ತಿಯಿಂದ ಸ್ಟಾರ್ಟ್ ಮಾಡಿದೆ. ಸೊ ನಾನು ಈ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಿರುವಾಗ ಒಂದು ಹೊರದೇಶದಲ್ಲಿ ನಾನು ಇಂಥ ಒಂದು ಫಾರ್ಮ್ ನೋಡಿದ್ದೆ. ಮತ್ತೆ ನಾವು 10,000 ಮೀನ್ ಸಾಕೋದಕ್ಕೂ ಇಲ್ಲಿ 100 ಸಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಬರ್ತದೆ. ಯಾಕಂದ್ರೆ 10,000 ಮೀನ್ ಸಾಕಿ ಸಿಕ್ಕುವ ಹಣ ಅಂತ ಸ್ವಲ್ಪ ಬೇರೆ ಇರ್ತದೆ, ಇದರಲ್ಲಿ 100 ಸಾಕಿ ಆದ್ಮೇಲೆ ಬರುವಂತ ಹಣ ಬೇರೆ ಇರ್ತದೆ, ಯಾಕಂದ್ರೆ ಇದು ಎಕ್ಸ್ಪೋರ್ಟ್ ಆಗೋ ವಿಷಯ. ಸೊ ನಮ್ಮ ಕ್ರಾಪ್ಸ್ ಜಾಸ್ತಿ ಬೆಲೆ ಬಾಳುತ್ತೆ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ. ನಮ್ಮ ನಾರ್ಮಲ್ ಶ್ರಿಂಪ್ ಆಗ್ಲಿ ಮೀನಾಗ್ಲಿ ಅದಕ್ಕಿಂತ ಜಾಸ್ತಿ ನಮಗೆ ಎಲ್ಲ ಅಲ್ಲಿ ಅದಕ್ಕೆ ಪೈಪೋಟಿ ಕೊಡುವಂತ ಒಂದು ವ್ಯಾಪಾರ ಮಾಡ್ಬೋದು ಇದರಲ್ಲಿ. ಸೊ ನಾನು ಯಾವಾಗ ಮಲೇಷ್ಯಲ್ಲಿ ವೀಡಿಯೋ ನೋಡಿದ್ರು, ಅಲ್ಲಿ ಕಲಿಬೇಕಂತ ಹೇಳಿ ನೋಡುವಾಗ ನನಗೆ ರಾಂಗ್ ಆಗಿ ಬಂತ, ಸರಿ ಬರ್ಲಿಲ್ಲ ನನಗೆ. ಮತ್ತೆ ನಾನು ತಪ್ಪಿಂದ ನಾನು ಅದನ್ನು ಕರೆಕ್ಟ್ ಮಾಡ್ತಾ ಬಂದು ಈಗ ಒಂದು ನಂಗೆ ಕ್ರಾಪ್ ಸೇಲ್ ಮಾಡುವಂತ ಆಗ್ಲಿ ಸಕ್ಸಸ್ಫುಲ್ ಅಂತ ಹೇಳುವಂತ ಒಂದು ಸ್ಟೇಜಿಗೆ ಬನ್ನಿ. ನನ್ನದೀಗ 240 ಏಡಿಗಳಿದೆ ಇಲ್ಲಿ. ಹಾಗೆ ಅಂತ ನಾ ಎಲ್ಲ ಏಡಿಗೆ ಒಂದೇ ಲೆಕ್ಕ ನಾನು ಫೀಡ್ ಕೊಡ್ತೇನೆ, ಯಾಕಂದ್ರೆ ಅದಕ್ಕೆ ನಾನು ಪಾಂಪ್ಲೆಟ್ ಕೊಟ್ಟರು ಆಗ್ತದೆ ಸರ್, ಎಲ್ಲ ನಾನು ಕಿಂಗ್ ಫಿಶ್ ಕೊಟ್ಟರು ಆಗ್ತದೆ. ಬಟ್ ಬಿಸ್ನೆಸ್ ನೋಡ್ತಾ ಇರುವಾಗ ನಂಗೆ ಅದರದ್ದು ನಾನು ಬೆಲೆನ ಹೇಗೆ ಕಟ್ ಮಾಡುದು ಅಂತ ನೋಡ್ಕೊಂಡು ನಾನೀಗ ಸ್ಯಾಡನ್ ಫಿಶ್ ಕೊಡ್ತೇನೆ, ಅಂದ್ರೆ ಮತ್ತಿ ಅಂತ ಕೊಡ್ತೇನೆ. ಆಗ ಸರ್ ನನಗೆ ಅದು 50 ರೂಪಾಯಿ 60 ರೂಪಾಯಿ 100 ರೂಪಾಯಿ ಒಳಗೆ ಸಿಕ್ಕೋ ಕಾರಣ ನನಗೆ ತುಂಬಾ ಉಳಿಸಬಹುದು ಹಣವನ್ನು. ಸೊ ನನಗೆ ಇದಕ್ಕೆ ಒಂದು ಏಡಿಗೆ 20 ಗ್ರಾಮಿಂದ 28 ಗ್ರಾಮ್ ತನಕ ನಾನು ವೇರಿಯೇಷನ್ ಮಾಡಿಕೊಂಡು ಅದರ ಆಕಾರದ ಮೇಲೆ ನಾವು ಕೊಡ್ತೇವೆ. ಸೊ ಬೂತಾಯಿ ಮೀನು ಸ್ವಲ್ಪ ಕಮ್ಮಿ ಸಿಕ್ಕೋ ಕಾರಣ ಅದು ಬೆಟರ್ ಅಂತ ಫೀಲ್ ಆಗ್ತದೆ. ಅದಕ್ಕೆ ಅಷ್ಟು ಫುಡ್ ಸಾಕಾಗ್ತದೆ. ಮತ್ತೆ ನೀವೇನು ಅದಕ್ಕೆ ಬೇರೆ ಏನು ವ್ಯವಸ್ಥೆ ಮಾಡಿದ್ರಿ ಸರ್? ಏನಂದ್ರೆ ಇದಕ್ಕೆ ಇದೊಂದು ಗೊಂಬೆ ತರ ಸರ್, ಏಡಿಯನ್ನು ಗೊಂಬೆ ತರ. ಈಗ ನೀವು ಇಲ್ಲಿ ನೋಡ್ಬೋದು ಸರ್, ನಾನು ಈಗ ಈ ಏಡಿಯನ್ನು ಮುಟ್ಟಿದ್ರೆ ಆ ರಿಯಾಕ್ಷನ್ ಮಾಡ್ತೇನೆ ನೋಡಿ. ಅದೇ ನೀನು ನೈಟ್ ಅನ್ನು ಮುಟ್ಟಿದ್ರೆ ನಾನು ಅದು ಜಾಸ್ತಿ ರಿಯಾಕ್ಷನ್ ಮಾಡ್ತೇನೆ. ಬಟ್ ಸರ್ ಈ ಏಡಿಗೆ ನಾನು ಏನ್ ಫೀಡ್ ಕೊಡ್ತೇನೆ ಅದು ತಿಂತಾರೆ. ಅದು ಮೇ ಬಿ ಸತ್ತೋದ ಅಲ್ಲ ಕೊಳತೋದ ಮೀನುಗಳಾಗ್ಲಿ ಅಲ್ಲ ಕೋಳಿ ಮಾಂಸ ಆಗ್ಲಿ ಅಲ್ಲ ಅದ ಕರಳಾಗ್ಲಿ ಏನ್ ಕೊಟ್ಟು ತಿಂತಾರೆ. ಬಟ್ ಏನಂದ್ರೆ ಇಲ್ಲಿ ನಾನು ಅದಕ್ಕಿಂತ ಜಾಸ್ತಿಯಾಗಿ ನಂಗೆ ನನ್ನ ನೀರ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತದೆ. ನನ್ನ ನೀರ್ ಏಡಿಗೆ ಇಷ್ಟ ಅಂತ ನಾನು ಅಂತ ವಸ್ತು ಕೊಟ್ರೆ ನನ್ನ ನೀರು ಹಾಳಾಗ್ತದೆ. ಸೊ ನೀರು ಹಾಳಾದ್ರೆ ನನ್ನ ಸಿಸ್ಟಮ್ ಎಲ್ಲ ಹಾಳಾಗ್ತದೆ. ಸೊ ನಾನು ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಫಿಶ್ ಅನ್ನು ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ತೊಳೆದು ಮತ್ತೆ ಅದಕ್ಕೆ ನಾವು ಕೊಡೋದು. ಆಗ ಏನಾಗ್ತದೆ, ನಮ್ಮ ನೀರು ಕೂಡ ಕ್ಲೀನ್ ಇರ್ತದೆ, ಏಡಿ ಕೂಡ ತಿಂತದೆ.